ಎಲ್ರಿಗೂ ನಮಸ್ಕಾರ. ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪುಟ್ಟ ಲೈಕ್ ಮತ್ತು ಶೇರ್, ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಬುದ್ಧನ ಕಾಲಾವಧಿ ಕ್ರಿಸ್ತ ಶಕ ಪೂರ್ವ 563ರಿಂದ 483. ಈತನು ಬೌದ್ಧ ಧರ್ಮದ ಸ್ಥಾಪಕ. ಕ್ರಿಸ್ತ ಶಕ ಪೂರ್ವ 563ರಲ್ಲಿ ಈತ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಈತನ ಮೂಲ ಹೆಸರು ಸಿದ್ಧಾರ್ಥ. ರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯ ಮಗನಾಗಿ ಈತ ಜನಿಸ್ತಾನೆ. ಈತನ ತಂದೆ ಶುದ್ಧೋಧನ ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖ್ಯಸ್ಥನಾಗಿದ್ದು, ಸಿದ್ಧಾರ್ಥ 7 ದಿನದ ಮಗುವಿದ್ದಾಗ ಈತನ ತಾಯಿ ಮಾಯಾದೇವಿ ಮರಣ ಹೊಂದುತ್ತಾಳೆ. ಆದ್ದರಿಂದ ಅವನ ಚಿಕ್ಕಮ್ಮ ಗೌತಮಿ ಆತನನ್ನು ಪೋಷಿಸುತ್ತಾಳೆ. ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗಗಳಲ್ಲಿ ಬೆಳೆಸಲಾಯಿತು. ಅವನು 16ನೇ ವಯಸ್ಸಿಗೆ ಯಶೋದಾಳೊಂದಿಗೆ ವಿವಾಹವನ್ನು ಸಹ ಮಾಡಲಾಯಿತು. ಅವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ್ಲ ಎಂದು ಹೆಸರಿಡಲಾಯಿತು. ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಬಂದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಂದು ಸನ್ಯಾಸಿಯನ್ನು ಕಂಡನು. ಮೊದಲ 3 ದೃಶ್ಯದಲ್ಲಿ ಕೇವಲ ದುಃಖ ಮತ್ತು ನೋವನ್ನು ಕಂಡರೆ, 4ನೇ ದೃಶ್ಯದಲ್ಲಿ ಆತ ಸಂತೋಷವನ್ನು, ಅಂದರೆ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡನು. ಈ 4 ದೃಶ್ಯಗಳು ಈತನ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರಿದವು. ಆದ್ದರಿಂದ ಸಿದ್ಧಾರ್ಥನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿದನು. ಇವನು ದುಃಖಕ್ಕೆ ಮೂಲ ಕಾರಣವನ್ನು ಹುಡುಕಲು ತನ್ನ ಕುಟುಂಬ, ತನ್ನ ರಾಜ್ಯವನ್ನು ಸಹ ತ್ಯಾಗ ಮಾಡಿದನು. ಈ ಘಟನೆಯನ್ನು ಮಹಾಪರಿತ್ಯಾಗ ಅಂತಲೂ ಸಹ ಕರೆಯಲಾಗಿದೆ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸ್ತಾನೆ. ಕೊನೆಗೆ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಆಲದ ಮರವೊಂದರಲ್ಲಿ ಕೆಳಗೆ ಆತನಿಗೆ ಜ್ಞಾನೋದಯವಾಗುತ್ತೆ. ಅಂದಿನಿಂದ ಬುದ್ಧನೆಂದು ಆತ ಪ್ರಖ್ಯಾತಿಯನ್ನು ಹೊಂದುತ್ತಾನೆ. ಬುದ್ಧನೆಂದರೆ ಜ್ಞಾನ ಪಡೆದವನು ಎಂಬ ಅರ್ಥವನ್ನು ಸಹ ನೀಡುತ್ತದೆ. ಅವನು ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ. ಬುದ್ಧ ತನ್ನ ಉಳಿದ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸ್ತಾನೆ. ಸಾರನಾಥದಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ಸಹ ನೀಡ್ತಾನೆ. ಇದನ್ನು ಧರ್ಮಚಕ್ರ ಪ್ರವರ್ತನ ಅಂತಲೂ ಕೂಡ ಕರೀತಾರೆ. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಹಣೆಯನ್ನು ಹೊಂದುತ್ತಾನೆ. ಬುದ್ಧನ ಬೋಧನೆಗಳು. ಬುದ್ಧನ 4 ಮೂಲ ತತ್ವಗಳೆಂದರೆ ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ. ಸತ್ಯ ಮತ್ತು ಅಹಿಂಸೆ ಬೇರೆ ವ್ಯಕ್ತಿಗೆ ನೋವನ್ನು ಮಾಡದೇ ಇರುವುದು. ಆಸ್ತೇಯ ಕಳ್ಳತನ ಮಾಡದೇ ಇರುವುದು. ಬ್ರಹ್ಮಚರ್ಯ ಪಾವಿತ್ರತೆ. ಆತನ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಆಲೋಚನೆ, ಒಳ್ಳೆಯ ನಡತೆ, ಒಳ್ಳೆಯ ಧ್ಯಾನ, ಒಳ್ಳೆಯ ಮನಸ್ಥಿತಿ. ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗಲ್ಲ. ಅವನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆಯನ್ನು ಆತ ಪ್ರತಿಪಾದಿಸ್ತಾನೆ. ಅಹಿಂಸೆಗೆ ಮಹತ್ವ ನೀಡಿದನು. ಬುದ್ಧನು ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರನ್ನು ಮತ್ತು ಸ್ತ್ರೀಯರನ್ನು ಸಹ ಪ್ರವೇಶ ಮಾಡಿಕೊಳ್ತಾನೆ. ಸರ್ ಎಡ್ವಿನ್ ಅರ್ನಾಲ್ಡ್ ರವರು ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಸಹ ಕರೆದಿದ್ದಾರೆ. ಒಂದು ಆಕಸ್ಮಿಕ ವಿಷಯವೇನೆಂದರೆ ಬುದ್ಧನ ಜೀವನ, ಜ್ಞಾನೋದಯ, ಮರಣ ಇವೆಲ್ಲವೂ ಸಹ ಪೌರ್ಣಮಿಯಂದೇ ನಡೆದದ್ದು. ಜನ್ಮದಿನವು ಬುದ್ಧ ಪೌರ್ಣಿಮೆ ಎಂದು ಪ್ರಸಿದ್ಧಿಯಾಗಿದೆ. ಬುದ್ಧನ 4 ಆರ್ಯ ಸತ್ಯಗಳು. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವು ಕೊನೆಗಾಣಿಸಬಹುದು. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿಸಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಲ್ಲೂ ಸಹ ಹರಡಿತು. ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣಗಳು. ಮೊದಲನೆಯದು ಸರಳ ಬೋಧನೆಗಳು. ಬೌದ್ಧ ಧರ್ಮದ ಬೋಧನೆಗಳು ಸರಳ ಮತ್ತು ಅನುಸರಿಸುವಂತದ್ದಾಗಿದ್ದರಿಂದ ಜನ ಅದನ್ನು ಒಪ್ಪಿಕೊಂಡರು. ದೇಶೀಯ ಭಾಷೆ. ಬುದ್ಧನು ಸಾಮಾನ್ಯ ಜನರ ಭಾಷೆಗಳಾದ ಪಾಲಿ ಮತ್ತು ಪ್ರಾಕೃತದಿಂದ ಬೋಧಿಸಿದ್ದರಿಂದ ಹಲವಾರು ಜನರು ಸುಲಭವಾಗಿ ಅರ್ಥ ಮಾಡಿಕೊಂಡರು ಮತ್ತು ಬೌದ್ಧ ಧರ್ಮವನ್ನು ಅನುಸರಿಸಿದರು. ಸಮಾನತೆಯ ತತ್ವಗಳು. ಜಾತಿ ಪದ್ಧತಿಯನ್ನು ಈತ ವಿರೋಧಿಸ್ತಾನೆ ಮತ್ತು ಬುದ್ಧನು ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸ್ತಾನೆ. 4ನೇದು ಬುದ್ಧನ ವ್ಯಕ್ತಿತ್ವ. ಬುದ್ಧ ಒಬ್ಬ ಆಕರ್ಷಕ ವ್ಯಕ್ತಿಯಾಗಿದ್ದ. ನೀತಿಕತೆ ಮತ್ತು ಉಪಕಥೆಗಳನ್ನು ಒಳಗೊಂಡ ಆತನ ಬೋಧನೆ ಪರಿಣಾಮಕಾರಿಯಾಗಿತ್ತು. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿ ಈ ಧರ್ಮವನ್ನು ಜನಪ್ರಿಯಗೊಳಿಸಿತು. ಬೌದ್ಧ ಸಂಘಗಳ ಪಾತ್ರ. ಬೌದ್ಧ ಸನ್ಯಾಸಿ ಮತ್ತು ಸನ್ಯಾಸಿನಿಯರು ಬೌದ್ಧ ಧರ್ಮ ಉತ್ತಮ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಸಂಘಗಳು ಬೌದ್ಧ ಧರ್ಮದ ಕೇಂದ್ರಗಳಾಗಿರುತ್ತೆ. ರಾಜಾಶ್ರಯ. ಮಹಾ ಸಾಮ್ರಾಟರಾದ ಅಶೋಕ, ಕಾನಿಷ್ಕ, ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ಆಶ್ರಯ ಸಹ ನೀಡ್ತಾರೆ.
ಅಷ್ಟೇ ಅಲ್ಲದೆ ಬುದ್ಧನ ಬೋಧನೆಗಳನ್ನು ಸಹ ಅವರು ಪ್ರಚಾರ ಮಾಡ್ತಾರೆ. ಇವು ಬೌದ್ಧ ಧರ್ಮದ ಪ್ರಚಾರಕ್ಕೆ ಪ್ರಮುಖ ಕಾರಣಗಳಾಗಿತ್ತು. ಬೌದ್ಧ ಧರ್ಮದ ಸಮ್ಮೇಳನಗಳು. ಈ ಬೌದ್ಧ ಸಮ್ಮೇಳನ ಸುಮಾರು ಸಾಮಾನ್ಯ ಶಕ ಪೂರ್ವ 483ರಲ್ಲಿ ರಾಜಗೃಹದಲ್ಲಿ ಜರುಗಿತು. ಉದ್ದೇಶ ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಲಾಗಿದೆ. ಎರಡನೇ ಬೌದ್ಧ ಸಮ್ಮೇಳನ ಸುಮಾರು ಸಾಮಾನ್ಯ ಶಕ ಪೂರ್ವ 383ರಲ್ಲಿ ವೈಶಾಲಿಯಲ್ಲಿ ಜರುಗಿತು. ಉದ್ದೇಶ ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದುಹಾಕಲು ಪ್ರಯತ್ನಿಸಿದ್ದು. ಮೂರನೇ ಬೌದ್ಧ ಸಮ್ಮೇಳನವು ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ನಾಲ್ಕನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ 102ರಲ್ಲಿ ಕುಂಡಲವನ ಕಾಶ್ಮೀರದಲ್ಲಿ ನಡೆಯಿತು. ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದುಹಾಕಲು ಪ್ರಯತ್ನಿಸಿತು. ಹೀನಯಾನ ಮತ್ತು ಮಹಾಯಾನ ಎಂಬ ಎರಡು ಪಂಗಡಗಳಾದವು. ಬೌದ್ಧ ಧರ್ಮದ ಸಾಹಿತ್ಯ ತ್ರಿಪೀಠಕಗಳು, ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ ಪೀಠಕ ಇವು ಬೌದ್ಧ ಧರ್ಮದ ಬಹುಮುಖ್ಯ ಗ್ರಂಥಗಳು. ಬೌದ್ಧ ಧರ್ಮದ ಕೊಡುಗೆಗಳು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬೆಲೆ ನೀಡಿದೆ. ವಿವಿಧ ಸ್ಥಳಗಳಲ್ಲಿ ಸ್ತೂಪಗಳು, ವಿಹಾರಗಳು, ಚೈತ್ಯಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ. ಅಮರಾವತಿ, ನಾಗಾರ್ಜುನಕೊಂಡ, ಅಜಂತ ವಿಗ್ರಹಗಳು, ಸಾಂಚಿ, ಅಮರಾವತಿ ಮುಂತಾದವುಗಳ ಕಡೆಯೂ ಸಹ ಪ್ರಸಿದ್ಧಿ ಹೊಂದಿದೆ. ವಿಹಾರಗಳು ಮತ್ತು ಚೈತ್ಯಾಲಯಗಳು ಸನ್ನರಿ, ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಕಾಣಬಹುದು. ಇದಿಷ್ಟು ಆಗಿತ್ತು ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.